ಸಂಘದ ಸದಸ್ಯರು ಹೆಚ್ಚು ಷೇರುಗಳನ್ನು ಮಾಡಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಜನತಾ ಭಂಡಾರ ರಾಮಕೃಷ್ಣೇಗೌಡ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಸಂಘವನ್ನು ಕೆಂಪೇಗೌಡರ ಹೆಸರಿಗೆ ಸೀಮಿತಗೊಳಿಸದೆ 10 ಹಲವು ಕಾರ್ಯಕ್ರಮಗಳ ಮೂಲಕ ಸಂಘದ ಉನ್ನತಿಗೆ ಶ್ರಮಿಸಲಾಗುವುದು. ಮಂಡ್ಯ ಜಿಲ್ಲೆಯಲ್ಲಿಯೇ ಪಾಂಡವಪುರ ತಾಲೂಕಿನ ಪ್ರಪ್ರಥಮವಾಗಿ ಕೆಂಪೇಗೌಡರ ಸಹಕಾರ ಸಂಘ ಸ್ಥಾಪನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಘದ ಮೂಲಕ ಜನಾಂಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು ಹಾಗೂ ಸರಳ ವಿವಾಹಕ್ಕೆ ಪ್ರೋತ್ಸಾಹಿಸುವುದಾಗಿ ತಿಳಿಸಿದರು. ಸಂಘದ ಮಾರ್ಗದರ್ಶಕರಾದ ನಿವೃತ್ತ ಉಪನ್ಯಾಸಕ ಎನ್ ಚೆಲುವೇಗೌಡ ಮಾತನಾಡಿ, ಸಂಘಟನೆ ಮಾಡುವುದು ಬಹಳ ಕಷ್ಟದ ಕೆಲಸ, ಪರಿಶ್ರಮ ಅತಿ ಮುಖ್ಯವಾಗಿ ಬೇಕಾಗಿದೆ. ಪಾಂಡವಪುರದಲ್ಲಿ 106 ಸಂಘಗಳಿವೆ. ಆದರೆ ಅವುಗಳಲ್ಲಿ ಕೆಲವು ಸಂಘಗಳು ಉಸಿರಾಡುತ್ತಿವೆ. ಅದರಲ್ಲಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಕೂಡ ಪ್ರಮುಖವಾಗಿ ಉಸಿರಾಡಬೇಕು. ಸಂಘ ಬೆಳೆದರೆ ಹಲವರಿಗೆ ಸಹಾಯ ಮಾಡಲು ಸಾಧ್ಯ. ಜೊತೆಗೆ ನಮ್ಮಲ್ಲೂ ಕೂಡ ಬಹಳಷ್ಟು ದಾನಿಗಳಿದ್ದಾರೆ. ಅವರನ್ನು ಬೆನ್ನತ್ತಿ ಸಂಪರ್ಕಿಸಿದರೆ ಅವರಿಂದಲೂ ನಾವು ಸಹಕಾರ ಪಡೆದುಕೊಳ್ಳಬಹುದು ಎಂದರು. ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯಾಧ್ಯಕ್ಷ ಯಮುನಾ ಮಾತನಾಡಿ, ಕಳೆದ 4 ವರ್ಷಗಳ ಹಿಂದೆ ಸಹಕಾರ ಸಂಘ ಸ್ಥಾಪನೆಗೆ ಪಾಂಡವಪುರ ಸದಸ್ಯರೊಂದಿಗೆ ಚರ್ಚಿಸಿ ನಿರಂತರ ಶ್ರಮದಿಂದಾಗಿ ಪಾಂಡವಪುರದಲ್ಲಿ ಪ್ರಪ್ರಥಮ ಕೆಂಪೇಗೌಡರ ಪತ್ತಿನ ಸಹಕಾರ ಸಂಘದ ಸ್ಥಾಪನೆಗೆ ನಾಂದಿ ಹಾಡಲಾಯಿತು ಎಂದರು. ಈ ವೇಳೆ ಸಂಘದ ನೂತನ ಉಪಾಧ್ಯಕ್ಷ ನೀಲ್ನಳ್ಳಿ ಬಾಜೇಗೌಡ, ನಿರ್ದೇಶಕರಾದ ಸಂಕನಹಳ್ಳಿ ಕುಮಾರ್, ಡಾಮಡಹಳ್ಳಿ ಸೌಭಾಗ್ಯ, ಪಾಂಡವಪುರ ಬಿಕೆ ರೂಪಾ, ಚಿನಕುಳಿ ನರಸಿಂಹೇಗೌಡ, ತಾಳಸಾಸ್ನ ವೀರಭದ್ರಸ್ವಾಮಿ, ಕೆನ್ನಾಳ್ ಮಹೇಶ್, ಅರಳಕುಪ್ಪ ಇಂದಿರೇಶ್, ಕನಗಮರಡಿ ಎ ನಾಗರಾಜ್, ಕೊಡಾಲ ಕೆ.ಎಚ್. ರಾಜೇಗೌಡ, ಸಾದ್ನಳ್ಳಿ ವಿಶ್ವೇಶ್ವರ ಸೇರಿದಂತೆ ಇತರರಿದ್ದರು. ನಮ್ಮೆಲ್ಲ ಹಿರಿಯರು ನಮ್ಮ ಸಹಕಾರ ಸಂಘದಲ್ಲಿ ಬಹಳ ಅನುಭವಶಾಲಿಗಳು, ಬಹಳ ಸುಮಾರು ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಯಾವತ್ತು ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ಆ ಸಂಘದ ಅಭಿವೃದ್ಧಿಗೆ ಏಳಿಗೆಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿರ್ವಹಿಸಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಸಂಘಕ್ಕೆ ಮುಂದಿನ ದಿನದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಆಗಬೇಕು ಅಂತ ಕೇಳ್ಕೊಂಡಾಗ ನಾನು ರಿಟೈರ್ಡ್ ಆಗ್ತು, ನನಗೆ ಏಜ್ ಆಯಿತು, ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಕೇಳ್ತಾ ಇದ್ರು. ಆದರೆ ನಮಗೆ ಅನುಭವಶಾಲಿಗಳು ಬೇಕು, ಅವರು ನಿಮ್ಮ ಮಾರ್ಗದರ್ಶನ ನಮಗೆ ಬೇಕೇ ಬೇಕು ಅಂತ ಕೇಳ್ಕೊಂಡಾಗ ಸಕಾರಾತ್ಮಕ ಸಂಧಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ನೂತನ ಅಧ್ಯಕ್ಷರಾದಂಥ ಮಾನ್ಯ ರಾಮಕೃಷ್ಣೇಗೌಡರವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಬಾಜೇಗೌಡರವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಿರಿಯವರು ಆದಂಥ ನಮ್ಮ ಡೈರೆಕ್ಟರ್ ಆದಂಥ ಸಂಕಳ್ಳಿ ಕುಮಾರಣ್ಣವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಿವೃತ್ತ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ಕೆ.ಎಚ್. ರಾಜೇಗೌಡರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬರು ನಮ್ಮ ಸಂಘದ ಕಾರ್ಯದರ್ಶಿಯಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿ ಇವತ್ತು ಬೋರ್ಡ್ ರಚನೆ ಆಗಲಿಕ್ಕೆ ಕಾರಣಕರ್ತರಂತ ಎ ನಾಗರಾಜ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಂಘದ ಮೊದಲಿನಿಂದ ಇವತ್ತಿನವರೆಗೂ ನಮ್ಮ ಜೊತೆ ಕೈ ಜೋಡಿಸಿ ಹೆಚ್ಚಿನ ರೀತಿ ಸಹಕರಿಸಿದಂಥ ವೀರಭದ್ರ ಸ್ವಾಮಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮೆಲ್ಲರಿಗಿಂತ ನಮ್ಮ ಸಹಕಾರ ಸಂಘಕ್ಕೆ ಮಹಿಳೆಯರಲ್ಲಿ ಸಾಕಷ್ಟು ಜನ ಬಹಳ ಸಂಕೋಚ ಪಟ್ಕೊಳ್ಳೋರು, ಅಯ್ಯೋ ಸಂಘಟನೆ ಏನೋ ನಮ್ಮಲ್ಲಿ ಹಾಗೆ ಹೀಗೆ ಅಂತ. ಆದ್ರೆ ನಮ್ಗೆ ದೊಡ್ಡ ಮನಸ್ಸು ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದಂತ ಸೌಭಾಗ್ಯ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ರೂಪಾ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯಮುನಾ ಮೇಡಮ್ ಅವರು ಈ ಸಭೆಯನ್ನು ಕುರಿತು ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇದು ಒಂದು ತುಂಬಾ ಖುಷಿಯ ಕ್ಷಣಗಳನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ನಾವು ಇಲ್ಲಿ ಬಂದಾಗಿಂದನೂ ಯಾರು ಬೇಸರ ಮಾಡ್ಕೊಂಡೇನು ಸಮಯ ಆಯಿತು ಅನ್ನೋದು ಒಂದು ಸ್ವಲ್ಪ ಇತ್ತು, ಆದ್ರೂ ತುಂಬಾ ಖುಷಿಯಾಗಿ ಅನುಭವಿಸ್ತಾ ಇರುವಂತ ಕ್ಷಣಗಳು ಇವು. ಯಾಕೆ ಅಂದ್ರೆ ನಾವು ಈಗಾಗಲೇ ಒಂದು 3-4ನೇ ವರ್ಷದಲ್ಲಿ ನಾವು ಈ ಪ್ರಯತ್ನ ಶುರು ಮಾಡಿದ್ದು. ಈ ನಮ್ದು ಏನು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯ ಮಟ್ಟದ ಒಂದು ಸಂಸ್ಥೆಯಲ್ಲಿ ನಾವು ಹಿಂಗೆ ಚರ್ಚೆ ಮಾಡುವಾಗ ನಾವು ಬರೀ ಒಂದು ಸಮಿತಿ ಮಾಡಿದ್ರೆ ಅದು ಸರಿಯಾಗಲ್ಲ, ಅದ್ರ ಜೊತೆಗೆ ಒಂದು ಸಹಕಾರ ಸಂಘನೂ ಮಾಡ್ಬಿಡೋಣ ಅಂತೇಳಿ ಪಾಂಡವಪುರ ಸ್ನೇಹಿತರೆಲ್ಲ ಕೂತು ಮಾತಾಡಿದ್ವಿ. ಅದನ್ನ ನಾವು ಹೆಂಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ಗೊತ್ತಿಲ್ಲ. ಅವಾಗ ಒಂದ್ಸರಿ ಸೂಚಿಸಿದ್ರು ನಮ್ಮ ನರಸಿಂಹೇಗೌಡರು, ಆಮೇಲೆ ವಿಶ್ವೇಶ್ವರ ಅವರು, ಆಯ್ತು ಈ ತರದ್ದಾದ್ರೆ ನನಗೂ ಅನುಭವ ಇದೆ ಅಂತ ಅವ್ರು ಬಂದು ಹೇಳಿದ್ರು. ಅಥವಾ ಇನ್ನೂರು ಸ್ನೇಹಿತರುಗಳೆಲ್ಲ ಇವ್ರು ನಾಗರಾಜಣ್ಣ ಅವರು ನಾವು ಅನುಭವಸ್ಥರು, ನಾವೆಲ್ಲ ಸೇರ್ ಮಾಡ್ಬೋದು ಅನ್ನೋದು ಒಂದು ಒಪಿನಿಯನ್ ಬಂತು. ಹಂಗಂದಾಗ ಅವತ್ತಿಂದ ಹೇಳ್ಕೊಂಡು ಬಂದ್ವಿ, ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಪಾಂಡವಪುರ ಅಂತ ಹೇಳ್ಕೊಂಡು ಬಂದ್ವಿ.
ಪ್ರಯತ್ನಗಳು ತುಂಬಾ ನಡೀತು, ಸದಾ ಪ್ರಯತ್ನ ನಡೆದಿದ್ದಕ್ಕೆ ನಾವು ಇವತ್ತೊಂದು ಖುಷಿಯ ಕ್ಷಣಗಳನ್ನ ಅನುಭವಿಸ್ತಾ ಇದ್ದೀವಿ. ಇದರಲ್ಲಿ ಏಳು ಬೀಳು ಎಲ್ಲವೂ ಇರ್ತವೆ. ಸಭೆಗಳು ಮಾಡಿದ್ವಿ, ಎಲ್ಲರೂ ಕೂತ್ವಿ, ದುಡ್ಡು ಕಾಸು ವ್ಯವಹಾರ ಇದು. ಬೇರೆ ಸಂಘ ಸಂಸ್ಥೆ ಹಂಗಲ್ಲ, ದುಡ್ಡು ಕಾಸು ವ್ಯವಹಾರ ಮಾಡುವಾಗಂತೂ ವರ್ಷಗಟ್ಟಲೆ ಹೇಳದ್ಬಿಡ್ತು. ಎಲ್ಲ ಆಗಿ ಈಗೊಂದು ನೆಮ್ಮದಿಗೆ ಬಂದು ಇದು ಒಂದು ಹಂತ ತಲುಪಿದೀವಿ ಅಂತೇಳಿ ನಾನು ಈಗ ಆಯ್ಕೆ ಆಗಿರೋಂಥ ಪ್ರಪ್ರಥಮ ಏನು ಸಂಸ್ಥಾಪಕ ಸಂಘಟನೆ ಇದು, ಸಂಸ್ಥಾಪಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಆಗಿರೋರಿಗೆಲ್ಲ ನಾನು ಒಂದು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ನೋಡ್ರಿ, ಅಭಿನಂದನೆಗಳು. ಬನ್ನಿ, ಈಗ ಇಳಕ್ಬೇಕು ನಾವೇ. ಆತ್ಮೀಯ ಒಕ್ಕಲಿಗ ಕುಲ ಬಾಂಧವರೇ, ನಾವು ಪಾಂಡುಪುರದಲ್ಲಿ ನೂತನವಾಗಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಎಂಬ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ ಕುಲ ಬಾಂಧವರ ಸಹಕಾರ ಅತ್ಯಗತ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಘದ ಕೆಲವು ಉದ್ದೇಶಗಳಿದ್ದಾವೆ, ಅವೆಲ್ಲನೂ ಈಡೇರಿಸಲಿಕ್ಕೆ ನಮ್ಮೆಲ್ಲ ಸದಸ್ಯರ ಸಹಕಾರ ಅತ್ಯಗತ್ಯವಾಗಿದೆ. ಆದ್ದರಿಂದ ಕೆಲವು ನಮ್ಮ ಉದ್ದೇಶಗಳಿವೆ. ನಮ್ಮ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಇದು ಖಾಲಿ ಕೆಂಪೇಗೌಡ ಹೆಸರಿಗೆ ಸೀಮಿತವಾಗಿರಬಾರದು. ಇದರಲ್ಲಿ ಕಾರ್ಯ ಮಾಡಿ ನಾವೆಲ್ಲ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮೆಲ್ಲ ಸದಸ್ಯರಲ್ಲೂ ವಿನಂತಿ ಮಾಡ್ಕೊಳ್ತಿದ್ದೀವಿ. ಹಾಗೆ ನಮ್ಮೆಲ್ಲ ಕೆಂಪೇಗೌಡ ಪತ್ತಿನ ಸಹಕಾರದ ಕೆಲವು ಉದ್ದೇಶಗಳಿದ್ದಾವೆ. ನಮ್ಮೆಲ್ಲ ಕುಲ ಬಾಂಧವರು ನಮ್ಮಲ್ಲಿ ಅತಿ ಹೆಚ್ಚು ಷೇರುಗಳನ್ನು ಕೊಟ್ಟು ಅತಿ ಹೆಚ್ಚು ಷೇರು ಮೆಂಬರ್ಗಳಾಗಿ ನಮ್ಮನ್ನು ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ನಮ್ಮೆಲ್ಲ ಕುಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ನಮ್ಮ ಒಕ್ಕಲಿಗ ಜನಾಂಗದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಲಿ, ಮತ್ತು ಸರಳ ವಿವಾಹಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡೋದಾಗಲಿ, ಇನ್ನಿತರ ಹಲವು ಕಾರ್ಯಕ್ರಮಗಳಿದ್ದಾವೆ. ಇವೆಲ್ಲನೂ ಪೂರೈಸೋದಕ್ಕೆ ನಮ್ಮೆಲ್ಲ ಸದಸ್ಯರುಗಳಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ಪ್ರೋತ್ಸಾಹವನ್ನು ಕೊಡಬೇಕಂತ ಕೇಳ್ಕೊಂಡು ನಮ್ಮೆಲ್ಲ ಜನಾಂಗದ ಹಿರಿಯರ ಸಹಕಾರದೊಂದಿಗೆ ಈ ಸಂಘವನ್ನು ಒಂದು ಒಳ್ಳೆ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಒಳ್ಳೆ ಸಂಘ ಅನ್ನುವ ಹೆಸರುವನ್ನು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೆಂಪೇಗೌಡ, ಜೈ ಕರ್ನಾಟಕ. ರಾಮಕೃಷ್ಣಗೌಡರು, ಉಪಾಧ್ಯಕ್ಷರಾದ ಬಾಜೇಗೌಡರು, ಎಲ್ಲ ಸರ್ವ ಸದಸ್ಯರು, ಪತ್ರಕರ್ತರು, ನಾನೇನು ಹೆಚ್ಚು ಮಾತಾಡಬೇಕಾದಂಥ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಮುನಾ ಮೇಡಮ್ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ಸಂಘಟನೆ ಮಾಡೋದು ಅಷ್ಟು ಸುಲಭವಾದ ಕೆಲಸ. ಯಾವುದೇ ಒಂದು ಸಂಘ ಇರಲಿ, ಸಂಘಟನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದಲ್ಲ. ಆದರೆ ಅದಕ್ಕೆ ಪರಿಶ್ರಮ ಬೇಕಾಗುತ್ತೆ. ಆ ಪರಿಶ್ರಮವನ್ನು ನಿಜವಾಗ್ಲೂ ಕೂಡ ಈಗ ನಮಗೆ ಅದು ಗೊತ್ತಾಗ್ತಾ ಇದೆ. ನನ್ನ ಇತ್ತೀಚಿನ ಸಂಪರ್ಕ ಅವ್ರಿಗೆ ನನಗೆ ಮೊದಲಿಂದ ಅದು ಆಲೇ ಹೊಗೆ ಆಡ್ತಾ ಇತ್ತು. ರಾಮಕೃಷ್ಣಗೌಡರನ್ನ, ನರಸಿಂಹೇಗೌಡರನ್ನ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ನೆನ್ಕೋಬೇಕು ನಾವು. ಏಕೆಂತಂದರೆ ಇದು ನಿಜವಾದ ಸೃಷ್ಟಿಕರ್ತರೆ ಅವರೇ ಸೃಷ್ಟಿಕರ್ತರು. ಎಲ್ಲರನ್ನೂ ಒಲಿಸಿ, ಮನಸ್ಸನ್ನು ಒಲಿಸಿ, ನನ್ನನ್ನು ಬಿಡಲಿಲ್ಲ. ನನ್ನನ್ನು ಮತ್ತೆ ಫೋನ್ ಹಾಕಿ ಇಲ್ಲ ನೀವು ಬರಲೇಬೇಕು ಅಂತೇಳಿ ಅಂತೇಳಿ ಈಗೆಲ್ಲ ಅದಕ್ಕೆ ಅವ್ರಿಗೆ ಮೊದಲ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕಾಗುತ್ತೆ. ಈಗ ಕೆಂಪೇಗೌಡ ಅಂತಕ್ಕಂಥ ಸಹಕಾರ ಸಂಘ ಕರ್ನಾಟಕದಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಒಂದು ಸಂಘ. ಬೇರೆ ಬೇರೆ ಕಡೆ ಎಲ್ಲ ಇದೆ, ಸಂಘಗಳಿವೆ. ನಮ್ಮಲ್ಲೂ ಕೂಡ ಅದೊಂದು ಸಂಘ ಮಾಡಬೇಕು ಅಂತ ಒಂದು ಆಸೆ ಬಂತಲ್ಲ. ಯಮುನಾ ಮೇಡಮ್ ಅವ್ರಿಗೆ ನಿರ್ದೇಶನ ಕೊಟ್ಟರಲ್ಲ, ನಿಜವಾಗ್ಲೂ ಕೂಡ ಭಾಳ ಸಂತೋಷದ ವಿಚಾರ. ಒಂದು ವಿಚಾರ ಏನು ಅಂತಂದರೆ, ಇವತ್ತು ಬೇರೆ ಬೇರೆ ಸಂಘಗಳಿವೆ. ಈಗ ಆಲ್ರೆಡಿ ಪಾಂಡುಪುರದಲ್ಲಿ 100 ಸಂಘಗಳಿವೆ. ಒಂದು ಥರ ಸಂಘಗಳಲ್ಲಿ 100 ಸಂಘಗಳಿವೆ. ಆದರೆ ಉಸಿರಾಡ್ತಾ ಇರೋ ಕೆಲವು ಸಂಘಗಳು. ಆದರೆ ಆ ಸಂಘಗಳಲ್ಲಿ ಇದೊಂದು ಪ್ರಮುಖವಾಗಿ ಉಸಿರಾಡಬೇಕು ಅಂತ ನನ್ನ ಭಾವನೆ. ಹಾಗೇನೆ ನಮ್ಮಲ್ಲೂ ಕೂಡ ಬಹಳಷ್ಟು ದಾನಿಗಳಿದ್ದಾರೆ. ಅವ್ರನ್ನ ಹೊರೆ ಹಚ್ಚಬೇಕಷ್ಟೆ, ಅವರ ಬೆಂಬತ್ತಬೇಕು, ಅವ್ರನ್ನೋಗಿ ಅವರ ಹಿಡಿದು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ಕೂಡ ನೀವು ಸಾಮಾನ್ಯರಾಗಿರಬಾರ್ದು, ಅಸಾಮಾನ್ಯರಾಗಿ ಬೆಳೆಯಬೇಕು. ಬೆಳೆದಾಗ ಮಾತ್ರ ಸಂಘ ಬೆಳೀತದೆ ಅಂತ. ಹಂಗೆ ಹಾಕಿ ಏನಿಲ್ಲ, ಹಂಗೆ ಹಾಕಿ ಟೋಪಿ ಒಂದು ಇವ್ರಿಗೆ ಟೋಪಿ ಹಾಕಿಬಿಟ್ಟು ಬನ್ನಿ.
ಇವಾಗ ನೋಡ್ಕೊಂಡು ಗೊತ್ತಿಲ್ಲ ಅಂತ ಅಲ್ಲೇ ಇಟ್ಲ ಅಲ್ಲಿ ಇಟ್ಕಪ್ಪ ಇದು ಕೊಡಿ. ಒಂದು ನಿಮಿಷ ಮುಗ್ದೋಗಿದೆ ಅಲ್ವಾ ಈಗ? ರೆಡಿ ರೆಡಿ ಒಂದು ನಿಮಿಷ. ಓಕೆ ಥ್ಯಾಂಕ್ ಯು.